ಸೊ ಹಾಯ್ ಹಲೋ ಮಿತ್ರರೇ, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಂತೂ ಆಸಮ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನನ್ನ ಜೊತೆಗಿದ್ದಿದ್ದ ನನ್ನ ಫ್ರೆಂಡು, ನಮ್ಮ ಜೊತೆಗೆ ಓದಿದ್ದು ಎಲ್ಲದಕ್ಕೂ ಜೊತೆಗೆ ಬಂದಿದ್ದ ಫ್ರೆಂಡು ದುಬೈಗೆ ಹೋಗ್ತಾನೆ, ಕೆಲಸ ವಿಷಯದಾಗಿ ದುಬೈಗೆ ಹೋಗ್ತಾನೆ. ಸೊ ಅದಕ್ಕೆ ಒಂಥರ ದುಃಖ, ಒಂಥರ ಖುಷಿ ಎಲ್ಲ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಅದಕ್ಕೆ ಹೇಳ್ತಾ ಅದು. ಸೊ ಫ್ರೆಂಡ್ಸ್, ಏನು ಹೇಳೋದಂದರೆ, ಈ ಟೈಮ್ ಅನ್ನೋದು ಈ ಲಿಮಿಟೆಡು, ಆಯಿತಾ? ಯಾವಾಗ ಏನಾಗುತ್ತೆ ಯಾರಿಗೂ ಗೊತ್ತಾಗಲ್ಲ. ಬಟ್ ಇರೋ ದಿನ ಏನು ಮಾಡ್ಬೇಕು ಹೇಳಿ, ಖುಷಿಯಾಗಿ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಆಲ್ಮೋಸ್ಟ್ ಕ್ವಾಲಿಟಿ ಆಫ್ ಟೈಮ್ನ ಸ್ಪೆಂಡ್ ಮಾಡಿ ಹೋಗಲೇಬೇಕು, ಆಯಿತಾ? ಹೋಗೋ ಟೈಮ್ ಅಂತ ಬಂದಮೇಲೆ ನಿಮಗೆ ಪ್ಯಾಕ್ ಮಾಡೋಕ್ಕೂ ಟೈಮ್ ಸಿಗೋಲ್ಲ, ಆಯಿತಾ? ಪ್ಯಾಕ್ ಮಾಡಿದ್ರೆ ಎತ್ಕೊಂಡು ಹೋಗೋಕ್ಕೂ ಆಗಲ್ಲ. ಎಲ್ಲಿದೆ ಎಲ್ಲೇನಿದೆ ಅಲ್ಲಿ ಇಟ್ಬಿಟ್ಟು ಹೋಗ್ತಾ ಇರ್ತೀಯ, ಇನ್ನೊಬ್ಬೊಬ್ಬರು ಅನುಭವಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ನಿನ್ನ ಮಗ ಆಗಲಿ, ಮೊಮ್ಮಕ್ಕಳಾಗಲಿ, ಅವ್ರ ಮಕ್ಕಳಾಗಲಿ, ಯಾರಾಗಲಿ ಅದನ್ನು ಅನುಭವಿಸ್ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ. ಸೊ ಇವಾಗ ಹೆಂಗಂದ್ರೆ ಗೈಸ್, ಇವಾಗ ಒಂಥರ ಬೇಜಾರು, ಆಯಿತಾ? ಹೋಗ್ತವನಲ್ಲ ಅಂತ, ಒಂಥರ ಖುಷಿ, ಲೈಫಲ್ಲಿ ಸಕ್ಸಸ್ ಆಗ್ತಾನೆ, ಆಯಿತಾ? ಅದರಿಂದ ಒಂದು ಸ್ಟೇಜಿಗೆ ಬೆಳೀತಾರೆ ಅಂತಂದ್ಬಿಟ್ಟು ಖುಷಿನೇ. ಬಟ್ ಆದರೆ ಇವಾಗ ಈ ನೆಕ್ಸ್ಟ್ 2 years ಏನಿದೆಯೋ, ನಾವು ಟ್ರಿಪ್ಗೆ ಹೋಗ್ತೀವಿ, ಅಲ್ಲಿ ಇಲ್ಲಿ ಅಂತ ಹೋಗ್ತೀವಿ. ಬಟ್ ಆ ಕಾರಲ್ಲಿ ಒಂದು ಸೀಟ್ ಅನ್ನೋದು ಖಾಲಿ ಇರುತ್ತೆ. ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಎಲ್ಲರ ಕೈಯಲ್ಲೂ ಆಗಲ್ಲ ಬಸ್, ಹೇಳ್ತೀರಾ? ಎಲ್ಲರ ಕೈಯಲ್ಲೂ ಆಗಲ್ಲ ಅದು. ಕೆಲವೊಂದು ಫ್ರೆಂಡ್ಸು, ಕೆಲವೊಂದು ಮನಸ್ಸು ಅಂಥವ್ರ ಕೈಯಲ್ಲೇ ಆಗೋದು. ಸೊ ಫ್ರೆಂಡ್ಸ್ ಒಂದೇ ಏನು ಹೇಳೋದು, ಯಾರೇ ಟ್ರಿಪ್ಪಿಗೆ ಕರೆದ್ರು ದಯವಿಟ್ಟು ಮಿಸ್ ಮಾಡಿಬಿಡ್ರಿ. ಫ್ರೆಂಡ್ಸ್ ಯಾರೇ ಆಗಲಿ, ಫ್ರೆಂಡ್ಸ್ ಅನ್ನೋದು ದೇವ್ರು ಕಳಿಸಿರೋದು ಗಿಫ್ಟ್ ಅದು, ಆಯಿತಾ? ಚೆನ್ನಾಗಿರು, ಆಯಿತಾ? ಏನೇನು ದುಃಖ ಇದ್ರೂ ಶೇರ್ ಮಾಡು, ಖುಷಿ ಇದ್ರೂ ಶೇರ್ ಮಾಡು, ಆಯಿತಾ? ಏನೇ ಇದ್ರೂ ಶೇರ್ ಮಾಡ್ಕೊಳಕ್ಕಾಗೋರು ಅವ್ರ ಹತ್ರನೇ. ಕೆಲವೊಂದು ಟೈಮ್ ಫ್ಯಾಮಿಲಿ ಹತ್ರ ಮಾಡ್ಕೊಳಕ್ಕಾಗಲ್ಲ ಅಲ್ವಾ, ಕರೆಕ್ಟ್ ತಾನೆ? ಸೊ ಅದಕ್ಕೆ ಬನ್ನಿ, ಸಿಗೋಣ, ಹೋಗೋಣ, ಅವ್ರನ್ನ ಡ್ರಾಪ್ ಮಾಡೋಣ, ಎಲ್ಲ ಚೆನ್ನಾಗಿರಬೇಕು, ಎಲ್ಲ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ಬ್ಲೆಸ್ಸಿಂಗ್ಸ್ ಕೊಟ್ಬಿಟ್ಟು ಬರೋಣ. ಬನ್ನಿ ಗೈಸ್, ಥ್ಯಾಂಕ್ ಯು. ಮಿತ್ರರೇ, ಇವಾಗ ನಾವು ರೋಹಿತ್ ರಮೇಶ್ ನಾಯ್ಕ್ ಮನೆಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಅವ್ರ ಮನೆ ಬಿಟ್ಟು ಪ್ಲ್ಯಾನ್ ಮಾಡೋದು, ಅಲ್ಲಿ ಹೋಗೋದಾ ಇಲ್ಲ ಬಾಯ್ಸೇ ಕಾರ್ ತೊಗೊಂಬರ್ತಾರೆ ಏನು ಅಂತಂದ್ಬಿಟ್ಟು. ಬನ್ನಿ ನೋಡೋಣ. ಇಲ್ಲೇಂಟಿ ರೋಹಿತ್? ರೋಹಿತ್ ತಮ್ಮ ಇದು. ಹಾಯ್ ಹೇಳ. ರೋಹಿತ್, ಏನು ಮಾಡ್ತಿದ್ಯೋ? ಬಾಗಿಲು ತೆಗಿಯೋ, ಬಾಗಿಲು ತೆಗಿಯೋ ಲೈ. ನೋಡಿ ರೋಹಿತ್ ರಮೇಶ್ ನಾಯ್ಕ್. ಏನು ರೋಹಿತ್ ಮಾಡ್ತಿದ್ದೆ? ಹೇಳ್ತಾ ಇದ್ದೆ. ಹೌದಾ? ಯಾರು ಏನು ಹೇಳ್ತಿದ್ದ? ಹಿಂಗೆಂಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ಗೊತ್ತಿಲ್ಲ ಅವ್ನು ಯಾವ ಥರ ಹೇಳ್ತಾನೆ, ನಮಗೂ ಗೊತ್ತಿಲ್ಲ. ಬನ್ನಿ ನೋಡೋಣ. ನೋಡಿ ಗೈಸ್, ಬಾಲಾಜಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೇಳಿದ್ರಿ ಚಿನ್ನ, ನಿನ್ನ ಆಟಿಟ್ಯೂಡ್ ನ ಯಾರ ಹತ್ರ ತೋರಿಸ್ಬೇಕೋ ಅವ್ರ ಹತ್ರ ತೋರಿಸು. ಇವತ್ತೇನ್ ತೋರಿಸ್ತಿದೆಯಲ್ಲ ನಿನ್ನ ಆಟಿಟ್ಯೂಡ್ ನ, ಇದನ್ನ ನಾನು ಹುಡ್ತಾನೆ ತಗೊಬಂದಿದ್ದೆ. ಗೈಸ್ ನೋಡಿ, ದುಬೈಗೆ ಹೋಗೋವನೇ ಇನ್ನ ಮನೆ ಬಿಟ್ಟಿಲ್ಲ, ಇವಾಗ ಮನೆ ಬಿಡ್ತಾ ಇದೀನಿ ಅಂತ ಹೇಳ್ತವನೆ. ನಾವು ಸುಮ್ಮನೆ ಬಂದು ನೋಡೋರೆ ಬೇಗ ಬಂದ್ಬಿಟ್ಟಿದ್ವಿ. ನೋಡಿ ಇಲ್ಲಿ ನಿತಿನ್, ಶಾಲೆಗಳ ತರ ಬರ್ತೀರೇನಪ್ಪ ನೀವು? ಇಲ್ಲಿ ನೋಡಿ ಲಾಯರ್ ನೋಡ್ರ, ಏನ್ ಪಳಾರ್ ಅಂದ್ರೆ ಇವರು ಗಾಡಿಯಲ್ಲಿ ಬರ್ಬೇಕಾರೆ ಟೀ ಕುಡ್ಕೊಂಡ್ ಬರ್ತವ್ರೆ. ಏನಂತೀರಾ? ಯುವರ್ ಓನರ್, ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಟ್ಟಿದವರೆಲ್ಲ ಇರ್ತಾರ ಬೆಳ್ಳಗೆ. ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ, ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ. ಇಲ್ಲಿ ನೋಡಿ ಜಾನ್ವಿ ಅವ್ರೆ, ಹಾಯ್ ಹೇಳ್ತೀರಾ? ನೋಡ್ರ ಪಾಪ ನೋಡಿ, ಮನೇಲಿ ಏನ್ ಹೇಳ್ಬಿಟ್ಟು ಬಂದಿರೋದು? ನಿಮ್ ಜೊತೆ ಬರ್ತಿದೀನಿ ಅಂತಾನೆ ಹೇಳ್ಬಿಟ್ಟು. ಅದೇ ರೀಸನ್ ಏನಕ್ಕೆ ಅಂತ. ನಿಜ. ಪ್ರಶಾಂತ್ ಅಲ್ಲ, ನಮ್ಮ ಹೆಸರು ಚೊಪ್ಲಿ ತಗೊಂಡು ಹೊಡಿತಾರೆ, ಚೊಪ್ಲಿ ತಗೊಂಡು ನಮ್ಮ ಹೆಸರು ಚೊಪ್ಲಿ ತಗೊಂಡು ಹೊಡಿತಾರೆ. ಅವರೆಲ್ಲ ಹುಷಾರು, ಹೆಣ್ಮಕ್ಳೆಲ್ಲ ಹುಷಾರು. ಯಾರ ಹೆಸರು ಹೇಳ್ಬೇಕು ಅವ್ರ ಹೆಸರು ಹೇಳ್ತಾರೆ, ನಮ್ಮ ಹೆಸರು ಗೊತ್ತಲ್ವ ನಾವಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ರಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ.
ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅಷ್ಟೇ ಹೇಳಿದರೆ ಅಂತ ಸೈಲೆಂಟ್ ಆಗಿ ಹೋಗ್ತಾ ಇರೋದು. ಏನಕ್ಕೆ? I have observed in many. ನೋಡಿ ಎಷ್ಟು ದುಡ್ದವನೆ ಅಂತ ಇಂಪಾರ್ಟೆಂಟ್ ಅಲ್ಲ, ನೋಡಿ ಎಷ್ಟು ಜನ ಫ್ರೆಂಡ್ಸ್ ಬಂದವ್ರು ಬಿಡಕ್ಕೆ. ಹಿಂಗಿರ್ಬೇಕು ರೀ ಫ್ರೆಂಡ್ಶಿಪ್ ಅಂದರೆ ಅಲ್ವಾ. ಸೈಕು ನಮಗೆ ಒಂಥರ ಖುಷಿ. ಏನೋ ಒಂದು ಹೋಗ್ತವನೆ, ಬನ್ನಿ ನೆಕ್ಸ್ಟ್ ಇನ್ನೇನು ಸ್ವಲ್ಪ ದೂರ ಅವ್ರು ಏರ್ಪೋರ್ಟ್ ಬಿಟ್ಬಿಟ್ಬೇಡ. ಹಾಂ ನೋಡ್ರ, ದೊರೈ ಸೈಕಾಗಿ ಬರ್ತಾನೆ ಅಣ್ಣ. ಹೇಳಿದ್ರಿ ಚಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ಫ್ಯಾನ್ ಮೂಮೆಂಟ್ ಇಡಿ. ನಮ್ಮ ಹುಡುಗ ದುಬೈಗೆ ಹೋಗ್ತಾನೆ. ದುಬೈ ಅವ್ರದ್ದು ಏನು ತಿಂತಾನೆ ಗೊತ್ತಿಲ್ಲ. ನಮ್ಮ ಹುಡ್ದು ಕಡಕ್ ಕಬಾಬ್ ತಿನ್ಸಲ್ ಹೋಗಿ ಕಬಾಬ್. ಮಚ್ಚ ಹೆಂಗಿದೆ ಮಚ್ಚ ಟೇಸ್ಟು? ಇನ್ನೊಂದು ಬಾಯ್ ಹಾಕೋ. ಇವಾಗ ಪ್ರಶಾಂತ್ ಅವ್ರು ತಿಂತಾರೆ. ಏರ್ಪೋರ್ಟಲ್ಲಿ ಕಬಾಬ್. ಮಚ್ಚ ಹೆಂಗಿದೆ ಏರ್ಪೋರ್ಟಲ್ಲಿ ಕಬಾಬು? ಏರ್ಪೋರ್ಟಲ್ಲಿ ಕಬಾಬ್ ಹೆಂಗಿದೆ? ಸಖತ್ತಾಗಿದೆ. ತುಂಬಾ ಅವಳಿ ಕೊಡ್ತಾ ಇದೆ ನನಗೆ. ನಾನು ಕೊಟ್ಟ, ರೋಹಿತ್ ಕೊಟ್ಟ. ತುಂಬಾ ಕೊಟ್ಟಿ ರೋಹಿತ್. ನೀನೇ ಕೊಟ್ಟಿದ್ದು. ನಾನು ಕಡಿಮೆ ಕೊಡ್ತಾ ಇದ್ದೆ. ಅವ್ನು ನಿಮ್ಮ ಮನ್ಸಲ್ಲಿ ಹೇಳು ಅಂದ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಮನ್ಸಲ್ಲಿ ದುಃಖ, ಬಟ್ ಏನೋ ಒಂದು ಕೆರಿಯರ್ ಮುಂದೆ ಬರ್ತಾ ಇದ್ದಾರೆ ಪಾಪ. ಗೈಸ್ ಕೊನೆಗೂ ಕಳ್ಸಾಯ್ತು. ಒಂಥರ ದುಃಖ, ಒಂಥರ ಖುಷಿ, ಒಂಥರ ಮಿಕ್ಸ್ಡ್ ಫೀಲಿಂಗ್ಸು. ಬಟ್ ಎಂಡ್ ಆಫ್ ದ ಡೇ ಅವ್ರು ಅವ್ನ ಡಿಸಿಷನ್ನು, ಹೋಗ್ಬೇಕಾಯ್ತು. ಲೈಫಲ್ಲಿ ಏನೋ ಒಂದು ಮಾಡಬೇಕು, ಮಾಡ್ತಾನೆ, ಒಳ್ಳೇದೆ. ಬಟ್ ಇನ್ನೊಂದು ಏನಂದರೆ ಗೈಸ್, ಲೈಫ್ ಅನ್ನೋದು ತುಂಬ ಈಸಿ ಅಂತಲ್ಲ, ತುಂಬ ಈಸಿಯಾಗಿ ತೊಗೊಳೋದು ತುಂಬ ಕಷ್ಟ, ಆಯಿತಾ. ಸೊ ಅದನ್ನು ನಾವು ಹೆಂಗೆ ತೊಗೊತೀವಿ, ಯಾವ ವೇ ತೊಗೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ಎಷ್ಟೊಂದು ಸಲ ನೋಡಿರ್ತೀವಿ ರೀಲ್ಸಲ್ಲ ಇದಕ್ಕೆ ದುಬೈ ಬೇರೆ ಕಡೆ ಹೋಗ್ಬೇಕಾದ್ರೆ ಏರ್ಪೋರ್ಟಲ್ಲಿ ಡ್ರಾಪ್ ಮಾಡೋಕ್ಕೆ ಬರ್ತಾರೆ. ಆವಾಗ ನಮಗೆಲ್ಲ ಏನು ಅನಿಸಲ್ಲ. ಬಟ್ ಆದರೆ ಇವಾಗ ನಾವು ಕಳಿಸ್ಬೇಕಾದ್ರೆ ಗೊತ್ತಾಗ್ತಿದೆ ಏನು ಅಂತ ಅಂದ್ಬಿಟ್ಟು. ಬರಲ್ಲ, ಎಲ್ಲ ಟ್ರೈ ಮಾಡಿ, ಎಲ್ಲ ಹೋಗಿ ಟ್ರೈ ಮಾಡಿ, ಎಲ್ಲೇ ಚಾನ್ಸ್ ಸಿಕ್ಕಿದ್ರು ಹೋಗ್ರಿ, ಆಯಿತಾ. ಸೊ ಅದು ಒಳ್ಳೆ ಫೀಲಿಂಗ್ಸು. ಸೊ ಸರಿ ಆಯ್ತು, ಸಿಗೋಣ ಬರೋದ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ, ನೆಕ್ಸ್ಟ್ ಶೇರ್ ಮಾಡೋಣ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.